ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಬ್ರಾಂಚ್ ಇದೆ ಅಂತ ಗೊತ್ತಿಲ್ಲ ಅಲ್ಲ. ಅವ್ರು ಯಾರು? ಎಲೆಕ್ಟ್ರಿಕಲ್ಸ್, ಅವರು ಬಯೋಟೆಕ್. ಇವರು ಎಲೆಕ್ಟ್ರಾನಿಕ್ಸ್, ಸಿವಿಲ್, CS, IS, ಕೆಮಿಕಲ್, ಟೆಲಿಕಾಮ್, ಇನ್ಸ್ಟ್ರುಮೆಂಟೇಶನ್, ಮೆಕ್ಯಾನಿಕಲ್. ಮೆಕ್ಯಾನಿಕಲ್ ನಂಗೆ ಚೆನ್ನಾಗ್ ಗೊತ್ತು. ಬರೀ ಹುಡ್ಗ್ರೆ ಇರ್ತಾರಲ್ಲ, ಅವ್ರಿಗೆ ಕಾಕಿ ಬಟ್ಟೆ ಅಂದ್ರೆ ತುಂಬಾ ಇಷ್ಟ. ನಾಳೆಯಿಂದ ಎಕ್ಸಾಮ್ ಅಂತೆ, ಓದ್ಕೊಂಡಿದ್ಯಾ? ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ. ಅಗಸ್ತ್ಯ ಎಕ್ಸಾಮ್ಗೆ ಬರ್ತಿದ್ದಾನೆ. ಬೇಡ, ಬಿಟ್ ಬಂದ್ಬಿಡೋ. ಇಲ್ಲಿ ಎಕ್ಸಾಮ್ ಫೀಸ್ಗಿಂತ ರಿವ್ಯಾಲ್ಯೂಷನ್ ಫೀಸೇ ಜಾಸ್ತಿ ಇದೆ. ಇಲ್ಲಿ ಕಾಪಿ ಹೊಡಿಯಕ್ಕಾಗಲ್ಲ. ಕಾಪಿ ಹೊಡಿಯೋದು ತಣ್ಣೀರ್ ಸ್ನಾನ ಮಾಡ್ದಾಗೆ. ಒಂದೆರಡು ಎಕ್ಸಾಮ್ ಕಾಪಿ ಹೊಡಿಯೋಕ್ ಕಷ್ಟ, ಅದಾದ್ಮೇಲೆ ಅಭ್ಯಾಸ ಆಗೋಗತ್ತೆ. ಈ ಕಾಪಿ ಹೊಡಿಯೋ ವಿಚಾರಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿದೆ ಸರ್. ಮೈಕ್ರೋ ಜೆರಾಕ್ಸ್ ಅಂತಾರೆ ಇದನ್ನ. ಬಚ್ಚಿಡ್ಕೊಂಬರಿಯಕ್ಕೆ ಈಸಿ ಇರುತ್ತೆ. ನೀನ್ ಯಾರಿಗೂ ಎದುರ್ಕೋಬೇಕಾಗಿಲ್ಲ. ಎಕ್ಸಾಮ್ ಅಲ್ಲಿ ಕಾಪಿ ಹೊಡಿತಾವ್ರೆ. ಫಸ್ಟ್ ಬೆಂಚ್ ಹುಡುಗರು ಅಳ್ತವ್ರೆ. ಮುಂದೆ ನೋಡ್ಕೊಂಡ್ ಬರಿ ಅಂದ್ರೆ ಮುಂದಿರೋರು ನೋಡ್ಕೊಂಡ್ ಬರಿತಾವ್ರೆ. ಏನ್ ಬರೀಲಿ? 10 ಮಾರ್ಕ್ಸ್ ಬರೋ ಅನಲಾಗ್ ಸರ್ಕ್ಯೂಟ್ ಡಯಾಗ್ರಾಮ್ ಸಣ್ಣದಾಗಿ ಬರಿ. ಎಕ್ಸಾಮ್ ಅಲ್ಲಿ ಕಾಪಿ ಹೊಡ್ತಿದ್ದೀರಲ್ಲೋ. ಮತ್ತೇನು, ಎಕ್ಸಾಮ್ ಹಾಲಲ್ಲಿ ಎಣ್ಣೆ ಹೊಡಿಲ್ಲ. ಎಕ್ಸಾಮ್ ರಿಸಲ್ಟ್ ಬಂತಂತೆ, ಪಾಸ್ ಆದ್ಯಾ? ಯೂನಿವರ್ಸಿಟಿ ಟಾಪರ್ ನಾನೇ. ಇದನ್ನೆಲ್ಲ ಮಾಡ್ತಾ ಇರೋದು ನಾಟಿ ಫ್ಯಾಕ್ಟರಿ ಅವರಂತೆ. ಏನ್ ಮಾಡೋಣ? ಸಬ್ಸ್ಕ್ರೈಬ್ ಮಾಡೋಣ.